ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತಿದ್ದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಬೆಂಗಳೂರಿನ ಕಂದಾಯ ಭವನಕ್ಕ ಕಗ್ಗತ್ತಲು ಭಾಗ್ಯ ಸಿಕ್ಕಿಬಿಟ್ಟದ. ಹೋದ 5 ತಿಂಗಳಿಂದ ಕರೆಂಟ್ ಬಿಲ್ಲೇ ಕಟ್ಟಿಲ್ಲಂತ. ಹಿಂಗಾಗಿ ಈ ಕಂದಾಯ ಭವನದಾಗಿರುವಂತಹ ತಹಶೀಲ್ದಾರ್ ಆಫೀಸು ಸೇರಿ ಏನಿಲ್ಲಂದ್ರೂ ಒಂದು 15 ಕಚೇರಿಗಳದ್ರಾಗ ಪವರ್ ಕಟ್ ಆಗ್ಬಿಟ್ಟದ. ಅಲ್ಲಿ ಮಂದಿ ಟಾರ್ಚ್ ಬ್ಯಾಟ್ರಿ ಇಟ್ಕೊಂಡು ಕೆಲಸ ಮಾಡ್ಬೇಕಾದಂತ ಪರಿಸ್ಥಿತಿ ಅಂತ. ನೋಡ್ರಿ ಹಂಗೈತಿ. ಕರೆಂಟೇ ಇಲ್ಲ ಅಂದ್ಮೇಲೆ ಕಂದಾಯ ಭವನದಾಗ ಸಿಸ್ಟಮ್ಗಳೆಲ್ಲ ಆಫ್ ಆಗ್ಯಾವ. ಕೆಲಸ ಮುಂದುವರಿಯಲಾಗ್ಯದ. ಮಂದಿ ಬಂದು ಹೊಳ್ಳೆ ಹೋಗ್ಲಿಕ್ಕತ್ತಾರ, ಬೈಲಿಕ್ಕತ್ತಾರ. ಅಲ್ರಿ, ಕರೆಂಟ್ ಬಿಲ್ಲೇ ಕಟ್ಲಿಕ್ಕೆ ಆಗ್ಲಾರ್ದಷ್ಟು ಬಡತನನ ಸರ್ಕಾರಕ್ಕ. ಗ್ಯಾರಂಟಿ ಯೋಜನೆಗಳಿಗೆ ರೊಕ್ಕ ಹಾಕಿ ಬೊಕ್ಕಸ ಎಲ್ಲ ಖಾಲಿ ಮಾಡ್ಕೊಂಡ್ರ ಅಂತ ವಿರೋಧ ಪಕ್ಷಗಳು ಹೇಳಿದ್ದೆ ಖರೆ ಆಯ್ತಾ? ಹಂಗಾದ್ರ ಅಲ್ರಿ, ಮಾತೆತ್ತಿದ್ರ ದೊಡ್ಡದಾಗಿ ಈ ಗಂಗಾ ಸ್ನಾನದಾಗ ಮಿಂದೆದ್ರ ಬಡತನ ನಿರ್ಮೂಲನೆ ಆಗ್ತದೇನಂತ ಕೇಳ್ತಾರಲ್ಲ, ಹಿಂಗ ಕೇಳೋರು ಸರ್ಕಾರಕ್ಕೆ ಬಂದಂತಹ ಬಡತನನ ನಿರ್ಮೂಲನೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ಗೊತ್ತಿರೋದಿಲ್ಲೇನು? ಅದನ್ನ ಮಾಡಬಾರ್ದಾ ಇವರು? ಅಭ್ಯಾಸ ಸಾಮಾನ್ಯವಾಗಿಬಿಟ್ಟಿದೆ. ಕರೆಂಟ್ ಪವರ್ ಸಪ್ಲೈ ಅದು ಹೋದಾಗ ಅಟ್ಲೀಸ್ಟ್ UPSR ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಎಲ್ಲರಲ್ಲೂ ಇರಬೇಕು. ಎಲ್ಲ ಸರ್ಕಾರಿ ಕಚೇರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ, ಸಾಮಾನ್ಯ ನಾಗರಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ಕಚೇರಿಗಳು ಇರಬೇಕು. ಬೆಳಗ್ಗೆಯಿಂದ ಅದು ಕರೆಂಟ್ ಇಲ್ಲ, ಜನಗಳೆಲ್ಲ ಓಡಾಡ್ತಾ ಇದ್ದಾರೆ. ನೋಡಿ, ಕಂದಾಯ ತಪ್ಪು ಅವ್ರದಲ್ಲ ಬಿಡ್ರಿ, ಸರ್ಕಾರದ. ಕಂದಾಯ ಭವನದಾಗ ಮೋಸ್ಟ್ಲಿ ಈ ಕಾಕಾ ಪಾಟೀಲ್ನೂ ಇದ್ದಂಗಿಲ್ಲ, ಮಹದೇವಪ್ಪ ಅನ್ನೋರು ಯಾರು ಇದ್ದಂಗಿಲ್ಲ. ಹಿಂಗಾಗಿ ಕಂದಾಯ ಭವನದಾಗ ವಿದ್ಯುತ್ ಫ್ರೀ ಇಲ್ಲ. ಆಯ್ತು ಬಿಡ್ರಿ, ಕೆಲಸ ಆಗಿಲ್ಲ ಅಂದ್ರೆ ಸ್ವಲ್ಪ ದಿನ ಕಾಯಬಹುದು, ಏನೋ ಒಂದು ಮಾಡಬಹುದ್ರಪ್ಪ. ಆದ್ರೆ ಇಲ್ಲಿ ಜೀವದ ಜೊತೆ ಆಟ ಆಡೋದು ಎಷ್ಟು ಸರಿ ಹೇಳ್ರಿ? ಮೊನ್ನಷ್ಟೇ ಹೇಳಿದ ಖರ್ಗೆ ಅವರ ತವರು ಕ್ಷೇತ್ರದಾಗೆ ಸರ್ಕಾರಿ ದವಾಖಾನಿದಾಗ ಕರೆಂಟ್ ಇಲ್ಲ ಅಂತ ಹೇಳಿದ್ದೆ ನಾನು. ಈಗ ನೋಡಿದ್ರ ಪರಿಸ್ಥಿತಿ ಹೆಂಗದಂದ್ರ, ಚಿತ್ರದುರ್ಗದ ಮೊಳಕಾಲ್ಮೂರ್ನ್ಯಾಗ, ಬಳ್ಳಾರಿ ಸರ್ಕಾರಿ ದವಾಖಾನ್ಯಾಗ ಕರೆಂಟ್ ಇಲ್ಲತ್ತ. ದವಾಖಾನೆ ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಡಾಕ್ಟರ್ಗಳು ಟಾರ್ಚ್ ಹಿಡಿದು ಪರೀಕ್ಷೆ ಮಾಡ್ಬೇಕಾ ರೋಗಿಗೆ? ಹಂಗಾದ್ರ ಇಂಥ ಬ್ಯಾಸ್ಗ್ಯಾಗ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ ಅಂದ್ರ ಆ ರೋಗಿದ ಗತಿ ಏನಾಗ್ಬೇಕು ಅಂತ, ಡಾಕ್ಟರ್ ಟ್ರೀಟ್ಮೆಂಟ್ ಹೆಂಗ್ ಕೊಡ್ಬೇಕು? ಇದು ಸರ್ಕಾರ ಘೋಷಣೆ ಮಾಡ್ಲಾರ್ದನೆ ಕೊಟ್ಟಿರುವಂತ ಕತ್ತಲು ಭಾಗ್ಯ ಅಂತಿರೋ, ಟಾರ್ಚ್ ಭಾಗ್ಯ ಅಂತಿರೋ, ಅಥವಾ ಟಾರ್ಚರ್ ಭಾಗ್ಯ ಅಂತಿರಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ. ಸರ್ಕಾರದ ಖಜಾನೆ ಖಾಲಿ ಆಗ್ಯದ ಅಂತ ಅನ್ಲಿಕ್ಕೆ ಇಲ್ಲಿ ಮತ್ತೊಂದು ಸಾಕ್ಷಿ ಸಿಕ್ಕದ್ ನೋಡ್ರಿ. ಸರ್ಕಾರದ ಅನುದಾನ ಕೊರತೆಯಿಂದಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಕಲ್ಲು ಬೀಳ್ಲಿಕ್ಕತ್ತದ. ಏನಂದ್ರ, ರಾಜ್ಯದ 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳಿಗೆ ಕೀಲಿ ಜಡಿಬೇಕಂತ ಡಿಸೈಡ್ ಮಾಡ್ಬಿಟ್ಟಾರ ಆಲ್ರೆಡಿ. ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್, ಬೆಂಗಳೂರಿನ ನೃಪತುಂಗ ಯೂನಿವರ್ಸಿಟಿ, ಹಾಸನ ಆಗಿರಬಹುದು, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಂಡ್ಯ, ಹಿಂಗ 9 ವಿಶ್ವವಿದ್ಯಾಲಯಗಳಿಗೆ ಬೀಗ ಹಾಕ್ಬೇಕಂತ ಡಿಸೈಡ್ ಮಾಡ್ಯಾರಂತ. ಗ್ಯಾರಂಟಿ ಯೋಜನೆಗಳಿಗೆ ರೊಕ್ಕ ಹಾಕಿ ಖಜಾನೆ ಖಾಲಿ ಮಾಡ್ಕೊಂಡಿರುವುದಂತೂ ಖರೆ ಅದ. ಆದ್ರ ನನಗನ್ನಿಸ್ಲಿಕ್ಕತ್ತದ ಎಲ್ಲೋ ಬರೀ ಅನುದಾನದ ಕೊರತೆನಾ ಅಷ್ಟೇನಾ, ಅಥವಾ ಈ ಎಲ್ಲಾ ವಿಶ್ವವಿದ್ಯಾಲಯಗಳು ಬಿಜೆಪಿ ಸರ್ಕಾರದ ಅವಧಿದಾಗ ಮಾಡಿದ್ದು?
ಹಿಂಗಾಗಿ ಅವ್ರು ಮಾಡಿದ್ದನ್ನ ನಾವ್ಯಾಕೆ ಮುಂದುವರಿಸಬೇಕು ಅನ್ನೋ ಜಿದ್ದ ಗೊತ್ತಿಲ್ಲ ನೋಡ್ರಪ್ಪ. ಆದ್ರ ಒಟ್ಟನ್ಯಾಗ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಗ್ರಹಣ ಹಿಡಿಯೋದಂತೂ ಪಕ್ಕ ಅಂತ ಹೇಳ್ಕೊರಿ ನೀವು. ಬಿಡ್ರಿ, ಬರೀ ಮನಸ್ಸಿಗೆ ಬೇಸರ ಆಗುದೇ ಸುದ್ದಿ ಆಯ್ತು. ಇಲ್ಲೊಂದು ಖುಷಿ ಸುದ್ದಿ, ಚಲೋ ಸುದ್ದಿ ಅದ ಹೇಳ್ತೀನಿ ಕೇಳ್ರಿ. ಈ ಪ್ರಯಾಗರಾಜ್ನಾಗ ನಡೀಲಿಕತ್ತಿರುವಂತಹ ಮಹಾಕುಂಭ ಮೇಳದ ಬಗ್ಗೆ, ಅಲ್ಲಿ ನಿರ್ವಹಣೆ ಆಗ್ತಿರುವಂತದ್ರ ಬಗ್ಗೆ, ಅಲ್ಲಿ ವ್ಯವಸ್ಥೆಗಳು ಅವ್ಯವಸ್ಥೆ ಆಗ್ಯದಂತ ಏನೇನೋ ಪ್ರತಿಪಕ್ಷಗಳು ಆರೋಪ ಮಾಡ್ಲಿಕತ್ತಿದ್ರಲ್ಲ, ಇದಕ್ಕೆ ಜಬರ್ದಸ್ತ್ ಉತ್ತರ ಕೊಟ್ಟಾರ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಈ ಮಹಾಕುಂಭ ಮೇಳ ಬರೇ ವಿಶ್ವದ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದರಿಂದ ರಾಜ್ಯದ ಆರ್ಥಿಕತೆಗೆ ಏನಿಲ್ಲ ಅಂದ್ರೂ 3 ಲಕ್ಷ ಕೋಟಿ ಆದಾಯ ಹರಿದು ಬರ್ಲಿಕ್ಕತ್ತದಂತ ಹೇಳ್ಯಾರ. 6,000-5,000 करोड़ रुपए खर्च कर दिए कुंभ में। ये 6,000 और 5 करोड़ कुंभ में ही नहीं किए हैं, प्रयागराज सिटी के रिनोवेशन में भी खर्च किए हैं। कुंभ के आयोजन में कुल 1,500 करोड़ रुपए खर्च हुए हैं और बदले में अगर उत्तर प्रदेश को 3 लाख करोड़ रुपए का लाभ होता हो और यहाँ की अर्थव्यवस्था सुदृढ़ होती हो, तो मुझे लगता है कि यह उत्तर प्रदेश के नौजवानों के लिए, उत्तर प्रदेश की जनता जनार्दन के लिए और नए भारत के लिए, उत्तर प्रदेश के लिए, जिसे हम आदरणीय प्रधानमंत्री जी की प्रेरणा से भारत की ग्रोथ इंजन के रूप में स्थापित कर रहे हैं। ಮಹಾಕುಂಭ ಮೇಳಕ್ಕ 5,000 6,000 ಕೋಟಿ ಗಟ್ಲೆ ಖರ್ಚು ಮಾಡ್ಯಾರ. ಯಾಕೆ ಬೇಕಾಗಿದ್ದಿಷ್ಟೆಲ್ಲ ಅಂತ ಏನೇನೋ ಕೊಂಕ ಮಾತು ತಗಿಲಿಕತ್ತಿದ್ರ ನೋಡ್ರಿ. ಇದರಿಂದ ಎಷ್ಟು ದೊಡ್ಡ ಮಟ್ಟದ ಆದಾಯ ಬಂದದ್ದು ಗೊತ್ತಾಗ್ತದ. ಈಗ ಹಾಕಿದ್ದು 5,000-6,000 ಕೋಟಿ ರೊಕ್ಕ ಖರ್ಚು, ಆದ್ರೆ ಇದರಿಂದ ಆರ್ಥಿಕತೆಗೆ 3 ಲಕ್ಷ ಕೋಟಿ ಕೊಡುಗೆ ಸಿಕ್ಕೈತಿ. ಮತ್ ಈ ಕುಂಭ ಮೇಳ ನಡೆಸ್ಲಿಕ್ಕ 1,500 ಕೋಟಿ ಖರ್ಚು ಮಾಡ್ಯಾರ ಅಂತ ಹೇಳ್ಯಾರ. ಉಳಿದಿದ್ದ ರೊಕ್ಕನ ಏನ್ ಮಾಡ್ತಾರಂತ ಕೇಳಿದ್ರ, ಈ ಪ್ರಯಾಗರಾಜನ ಪಟ್ಟಣದ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ಲಿಕ್ಕ ಬಳಸ್ತಾರ. ಇದರಿಂದ ದೇಶದ ಆರ್ಥಿಕತೆಗೂ ವರದಾನ ಆಗ್ತದೆ. ಯಾಕಿಲ್ಲ ಹೇಳ್ರಿ? ಉದ್ಯಮ ಆಗಿರಬಹುದು, ಪ್ರವಾಸೋದ್ಯಮ ಆಗಿರಬಹುದು, ಇದಕ್ಕೆಲ್ಲ ಎಷ್ಟು ಉತ್ತೇಜನ ಸಿಗತೈತಿ, ಇದೆಲ್ಲದರಿಂದ ಎಷ್ಟು ಲಾಭ ಅದ ಅನ್ನೋದು ಯಾವುದೋ ಲೆಕ್ಕಾಚಾರ ಹಾಕ್ಲಾರ್ದೆ ಸುಮ್ಮನೆ ಕೊಂಕ ಮಾತು ತೆಗೆದು ಬಿಡ್ತಾರ ನೋಡ್ರಿ. ನಿನ್ನೆ ರಾಜ್ಯಸಭೆದಾಗ ದೇವೇಗೌಡರು ಈ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಕುಡಿಯೋ ನೀರಿನ ಸಮಸ್ಯೆ ಆಗಿರಬಹುದು, ಕೃಷಿ ಇಲಾಖೆದಾಗ ಅಂದ್ರ ರೈತರ ಪರವಾಗಿ ಯಾವಾಗ್ಲೂ ಒಂದು ಧ್ವನಿ ಎತ್ತುವಂತವ್ರು ದೇವೇಗೌಡರು. ರೈತರಿಗೆ ಏನೆಲ್ಲ ಸಮಸ್ಯೆಗಳಾಗ್ಲಿಕ್ಕತ್ತದ ಅನ್ನೋದ್ರ ಬಗ್ಗೆ ಆಗಿರಬಹುದು, ಈ ಗ್ರಾಮೀಣ ಭಾಗದ ಮಂದಿ ವಲಸೆ ಬರ್ತಾರಲ್ಲ ಅದನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ರು ನೋಡ್ರಿ. ನಾ ಒಂದ್ ಮಾತು ಹೇಳ್ತೀನಿ, ಈಗಿನ ಈ ಲೋಕಸಭೆ ರಾಜ್ಯಸಭೆ ಸದಸ್ಯರು ಯಾರೇ ಆಗ್ಲಿ, ಎಷ್ಟೋ ಮಂದಿ ಯುವ ಸಂಸದರು ಏನೋ ಸುಳ್ಳುಗಳು ನೆಪ ಹೇಳಿ ಅಬ್ಸೆಂಟ್ ಆಗ್ತಿರ್ತಾರ ಕಲಾಪಕ್ಕ. ಆದ್ರೆ ಇಂಥ ಟೈಮ್ನಾಗ, ಈ ಇಳಿ ವಯಸ್ಸಿನಾಗ ದೇವೇಗೌಡರು ಎಷ್ಟು ಉತ್ಸಾಹದಿಂದ ಹುರುಪಿನಿಂದ ಮಾತಾಡ್ತಾರ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರ. ಅವರಿಗಿರುವಂತಹ ಈ ಜ್ಞಾನ ಮತ್ತು ಅನುಭವದ ಬಗ್ಗೆ ಅಂತೂ ಎರಡನೇ ಮಾತಿಲ್ಲ. ಈ ವಯಸ್ಸಿನಾಗೂ ಇಷ್ಟು ಆಕ್ಟಿವ್ ಅದಾರ ನೋಡ್ರಿ, ಅವ್ರೊಂದು ಕೈ ಮುಗಿಬೇಕು ನೋಡ್ರಪ್ಪ. I send the message that I am not keeping well. I will not attend today's parliament. Having the sympathy, you said you lay the papers on the table of the house. Sir, there are 4 issues, sir. One dimension. Just now, all youths are coming to cities. ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು. ಹೌದು ಬಿಡ್ರಿ, ಹದಿಹರೆಯದ ವಯಸ್ಸೇ ಹಂಗೆ ಏನಾರ ತಪ್ಪು ಮಾಡ್ಬೇಕು ಅಂತ ಪ್ರೇರೇಪಿಸ್ತಿರ್ತದ. ಆದ್ರೂ ಈಗಿನ ಕಾಲದ ಯುವಕ ಯುವತಿಯರಂತೂ ತೀರಾ ಮಿತಿ ಮೀರಿ ಹೋಗ್ಬಿಟ್ಟಾರ. ಪಬ್ಲಿಕ್ ಪ್ಲೇಸ್ ಅನ್ನೋದನ್ನೂ ನೋಡ್ಲಾರ್ದೆ ಮೈ ಮರೆತು ಹೆಂಗ ಬೇಗ ಹಂಗಿರ್ತಾರ ನೋಡ್ರಿ. ಇದರಿಂದ ಏನಾಗ್ತದ ಹೇಳ್ರಿ? ಸಮಾಜದ ಕಣ್ಣಿಗೆ ಆಗಿರ್ಬಹುದು, ಯುವಕರು ಹಿಂಗ ದಾರಿ ತಪ್ಪದ್ರ ಎಷ್ಟು ಡೇಂಜರ್ ಹೇಳ್ರಿ. ಅವರ ಜೀವನನೂ ತಪ್ತದ, ಹಾದಿ ತಪ್ತಾರ, ಗುರಿ ತಪ್ತಾರ, ಎಲ್ಲಾನು ಜೀವನ ಹಾಳು ಮಾಡ್ಕೋತಾರ ನೋಡ್ರಿ. ಯಾಕೆ ಹೇಳ್ಲಿಕ್ಕತ್ತೀನಿ ಅಂದ್ರೆ ಇಲ್ಲೊಂದು ವಿಡಿಯೋ ಅದ ನೋಡ್ರಿ. क्या कर रहे हो? हैं? गरम नहीं है, आओगे नीचे?
ಹಂಗೆ ಆಗ್ಬೇಕು ನೋಡ್ರಿ, ಇಂಥವ್ರಿಗೆ ಸುಮ್ಮನೆ ಬಿಡಬಾರ್ದು. ಯಾಕಂದ್ರ ಪಬ್ಲಿಕ್ ಪ್ಲೇಸ್ನ್ಯಾಗ ಒಂದು ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈಗಿನ ಯುವಕರಿಗೆ, ಮಕ್ಳಿಗೆ. ಅಂದ್ರ ಹೆಂಗ, ಅದಕ್ಕೆ ಸಾರ್ವಜನಿಕರು ಸಹಿತ ಯಾರಿಗೂ ಸಂಬಂಧ ಇಲ್ಲ ಅಂದ್ರೂ ಇದನ್ನ ನೋಡಿ ಸುಮ್ಮನೆ ಆಗಬಾರ್ದು, ಹಿಂಗ ಬುದ್ಧಿ ಕಲಿಸ್ಬೇಕು, ಹಿಂಗ ಆಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತೀನಿ ನೋಡ್ರಪ್ಪ. ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಆಯ್ತಾರ ಸೂಟಿ ಅದ, ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.